ನಿಮಗಿರುವಂತ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಈ ಒಂದು ಆಸನವನ್ನ 1 ನಿಮಿಷ ನೀವು ಅಭ್ಯಾಸ ಮಾಡೋದ್ರಿಂದ ಅತ್ಯಂತ ಸರಳವಾಗಿ ನೀವು ಕಡಿಮೆ ಮಾಡ್ಕೊಳ್ಬಹುದು. ಹರಿ ಓಂ ವೀಕ್ಷಕರೇ, ಅನೇಕರು ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಾ ಇರ್ತಾರೆ. ಈ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಇವತ್ತು ನಾನು ಒಂದು ಆಸನವನ್ನ ಹೇಳ್ತಾ ಇದ್ದೀನಿ. ಈ ಆಸನ ನೀವು ಪ್ರತಿನಿತ್ಯ 1 ನಿಮಿಷ ಅಭ್ಯಾಸ ಮಾಡೋದ್ರಿಂದ ನಿಮಗಿರುವಂತಹ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಅತ್ಯಂತ ಸರಳವಾಗಿ ನೀವು ಕಡಿಮೆ ಮಾಡಿಕೊಳ್ಳಬಹುದು. ಬನ್ನಿ ವೀಕ್ಷಕರೇ, ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಆ ಆಸನ ಯಾವುದು ಮತ್ತು ಅದನ್ನ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಹರಿಕಾಂತ್. ಬನ್ನಿ ವೀಕ್ಷಕರೇ, ಈಗ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಆ ಆಸನದ ಹೆಸರು ವಾಯು ನಿಕ್ಷಾಸನ. ಈಗ ಈ ಆಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. 2 ಕಾಲುಗಳನ್ನ ನಿಮ್ಮ ಭುಜದ ಅಂತರಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ನಿಧಾನವಾಗಿ ಮುಂದಕ್ಕೆ ಬೆಂಡ್ ಆಗ್ತಾ ನಿಮ್ಮ 2 ಹಸ್ತವನ್ನ ಪಾದದ ಅಡಿಗೆ ಇರಿಸ್ತಾ ಈ ರೀತಿಯಾಗಿ ನಿಮ್ಮ 2 ಹಸ್ತವನ್ನ ಪಾದ ಅಡಿಗಿರಿಸಿ, ಹಾಗೆ ನಿಮ್ಮಿಂದ ಸಾಧ್ಯವಾದ್ರೆ 2 ಕಾಲುಗಳನ್ನ ಈ ರೀತಿಯಾಗಿ ನೇರ ಮಾಡ್ಕೊಳ್ಳಿ. ಮಂಡಿಯನ್ನ ಈ ರೀತಿಯಾಗಿ ನೇರವಾಗಿರ್ಲಿ. ಸಾಧ್ಯ ಇಲ್ಲ ಅಂತಂದ್ರೆ ಸ್ವಲ್ಪ ನಿಮ್ಮ ಮಂಡಿಯನ್ನ ಬೆಂಡ್ ಮಾಡ್ಕೊಳ್ಳಿ. ಹಾಗೆ ಈಗ ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಕೂತ್ಕೊಳ್ಳುವಂತಹ ಸ್ಥಿತಿಗೆ ಬನ್ನಿ. ಕೂತ್ಕೊಳ್ಳುವಂತಹ ಸ್ಥಿತಿಗೆ ಬಂದವಾಗ ನಿಮ್ಮ ಬೆನ್ನು ಸಾಧ್ಯವಾದಷ್ಟು ನೇರವಾಗಿರ್ಲಿ. ಮತ್ತೆ ಎಕ್ಸೇಲ್ ಮಾಡಿ ಹಾಗೆ ನಿಮ್ಮ ಪೃಷ್ಠ ಭಾಗವನ್ನ ಮೇಲಕ್ಕೆತ್ತಿ ನಿಮ್ಮ ಬೆನ್ನನ್ನ ರೌಂಡ್ ಶೇಪ್ ತೆಗೆದುಕೊಂಡು ಬನ್ನಿ. ಈ ಸ್ಥಿತಿಗೆ ಬಂದವಾಗ ಸ್ವಲ್ಪ ಹೊತ್ತು ಇದೇ ಸ್ಥಿತಿಯಲ್ಲಿ ಹೋಲ್ಡ್ ಮಾಡಿ. ಮತ್ತೆ ಇನ್ಹೇಲ್ ಮಾಡಿ ಕೂತ್ಕೊಳ್ಳುವಂತ ಸ್ಥಿತಿ. ಹಾಗೆ ಉಸಿರನ್ನ ಹೊರ ಹಾಕ್ತಾ ಮತ್ತೆ ನಿಧಾನವಾಗಿ ನಿಮ್ಮ ಪೃಷ್ಠ ಭಾಗವನ್ನ ಮೇಲಕ್ಕೆತ್ತಿ ಬೆನ್ನನ್ನ ರೌಂಡ್ ಶೇಪ್ ತೆಗೆದುಕೊಂಡು ಬಂದು ಈ ಸ್ಥಿತಿಯನ್ನ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ. ಇದೇ ರೀತಿಯಾಗಿ ನೀವು ಈ ಆಸನವನ್ನ ಕಂಟಿನ್ಯೂ ಆಗಿ 1 ನಿಮಿಷ ಅಭ್ಯಾಸ ಮಾಡಿ. ಈ ಆಸನವನ್ನ ನೀವು ಪ್ರತಿನಿತ್ಯ 1 ನಿಮಿಷ ಅಭ್ಯಾಸ ಮಾಡೋದ್ರಿಂದ ನಿಮಗಿರುವಂತಹ ಆಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಅತ್ಯಂತ ಸರಳವಾಗಿ ನಿವಾರಣೆ ಮಾಡ್ಕೊಳ್ಬಹುದು. ಉಸಿರಾಟ ಸಾಧ್ಯವಾದಷ್ಟು ಆಳ ಮತ್ತು ದೀರ್ಘವಾಗಿರ್ಲಿ. ಒಂದು ನಿಮಿಷ ಅಭ್ಯಾಸ ಆದ ನಂತರ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ರಿಲೀಸ್ ಮಾಡ್ಕೊಳ್ತಾ ಹಾಗೆ ಮತ್ತೆ ನಿಂತ್ಕೊಳ್ಳುವಂತ ಸ್ಥಿತಿಗೆ ಬನ್ನಿ. ಈ ಸ್ಥಿತಿಗೆ ಬಂದು ಶಿಥಿಲ ತಾಡಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಆಸನ. ಈ ಆಸನವನ್ನ ನೀವು ಪ್ರತಿನಿತ್ಯ 1 ನಿಮಿಷ ಅಭ್ಯಾಸ ಮಾಡೋದ್ರಿಂದ ನಿಮಗಿರುವಂತಹ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.